ಕಟ್ಟಿ ಬೆಳೆಸಿದ ಬೆಂಗಳೂರು ಇಡೀ ವಿಶ್ವದ ಗಮನ ಸೆಳೆದಿದೆ. ತಂತ್ರಜ್ಞಾನ ವಿಚಾರದಲ್ಲಿ ಮುಂಚೂಣಿಯಲ್ಲಿರುವ ನಗರ, ದೇಶದ ಅಭಿವೃದ್ಧಿಗೆ ಬಹುದೊಡ್ಡ ಕೊಡುಗೆಯನ್ನೇ ಕೊಡ್ತಿರುವ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಸಿಲಿಕಾನ್ ಸಿಟಿ ಉದ್ಯಾನ ನಗರಿ ಎಂಬ ಖ್ಯಾತಿಯನ್ನ ಪಡೆದಿದೆ. ಇಲ್ಲಿನ ಶಾಂತಿಯುತ, ಸೌಹಾರ್ದಯುತ ವಾತಾವರಣ ದೇಶ ವಿದೇಶಗಳ ಜನರನ್ನ ಆಕರ್ಷಿಸುತ್ತೆ. ದಿನದಿಂದ ದಿನಕ್ಕೆ ನಗರಕ್ಕೆ ಬರ್ತಿರುವ ಜನರ ಸಂಖ್ಯೆ ಹೆಚ್ಚಾಗ್ತಿದೆ. ಆದರೆ ಹೀಗೆ ನಗರಕ್ಕೆ ವಲಸೆ ಬಂದ ಬಹುತೇಕರು ಸ್ಥಳೀಯರ ಜೊತೆಗೆ ನಡೆಸುತ್ತಿರುವ ಕಿತ್ತಾಟ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ. ಕೆಲಸ ಅರಸಿ ಬಂದವರು ಇಲ್ಲಿನ ಭಾಷೆ ಕಲಿಯದೆ ಉದ್ದಟತನದಲ್ಲಿ ವರ್ತಿಸುತ್ತಿದ್ದಾರೆ. ಇದೇ ಈಗ ಕನ್ನಡಿಗರನ್ನ ಕೆರಳಿಸಿದೆ. ಇಂತಹವರ ವಿರುದ್ಧ ಕೆರಳಿರುವ ಬಹುತೇಕರು ತಮ್ಮ ಅಸಮಾಧಾನವನ್ನ ಹೊರಹಾಕುತ್ತಲೇ ಬಂದಿದ್ದಾರೆ. ಈ ಮಧ್ಯ ಸಾಮಾಜಿಕ ಜಾಲತಾಣದಲ್ಲಿ ಉತ್ತರ ಭಾರತೀಯರಿಗೆ ಬೆಂಗಳೂರು ಬಂದ್ ಎಂಬ ಪೋಸ್ಟ್ ವೈರಲ್ ಆಗಿದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ನಾಡಿನಲ್ಲಿದ್ದು ಕನ್ನಡ ಕಲಿಯದ ಉತ್ತರ ಭಾರತೀಯರಿಗೆ ಹಾಗೂ ಅಕ್ಕಪಕ್ಕದ ರಾಜ್ಯದವರಿಗೆ ಬೆಂಗಳೂರಿನ ಬಾಗಿಲು ಮುಚ್ಚಿದೆ. ಇಲ್ಲಿನ ಭಾಷೆ ಹಾಗೂ ಸಂಸ್ಕೃತಿಗೆ ಬೆಲೆ ಕೊಡಲು ಸಿದ್ಧವಿಲ್ಲದವರಿಗೆ ಬೆಂಗಳೂರಿನ ಅವಶ್ಯಕತೆ ಇಲ್ಲ ಎಂದು ಪೋಸ್ಟ್ ಮಾಡಲಾಗಿದೆ. ಹೌದು, ರೋಡ್ ಸೈಡ್ ವ್ಯಾಪಾರದಿಂದ ಹಿಡಿದು ಪ್ರತಿಷ್ಠಿತ ಹೋಟೆಲ್, ಕಂಪನಿ, ಸೆಕ್ಯೂರಿಟಿ ಸೇರಿ ಎಲ್ಲ ಕಡೆಗಳಲ್ಲಿ ಉತ್ತರ ಭಾರತದಿಂದ ಬಂದವರೇ ಅಧಿಕ ಮಂದಿ ಇದ್ದಾರೆ. ಹೀಗೆ ಬಂದವರಿಗೆ ಕನ್ನಡಿಗರು ನೆಮ್ಮದಿಯ ಬದುಕನ್ನೇ ಕೊಟ್ಟಿದ್ದಾರೆ. ಆದರೆ ದುಡಿಮೆ, ನೆಮ್ಮದಿಯ ಜೀವನ ಕೊಟ್ಟ ಕನ್ನಡಿಗರ ಜೊತೆ ಉತ್ತರ ಭಾರತೀಯರ ಉದ್ದಟತನದ ವರ್ತನೆ ಹೆಚ್ಚಾಗಿದೆ. ಸ್ಥಳೀಯ ಭಾಷೆ ಕಲಿಯದೆ ಖ್ಯಾತಿ ತೆಗೆಯುವವರೇ ಹೆಚ್ಚಾಗಿದ್ದಾರೆ. ಹುಟ್ಟಿ ಬೆಳೆದ ಊರನ್ನೇ ಉದ್ಧಾರ ಮಾಡದ ಉತ್ತರ ಭಾರತೀಯರು ಬೆಂಗಳೂರು ಉದ್ಧಾರ ಮಾಡಿದ್ದೇನೆ ಅಂತ ಈಗಾಗಲೇ ಹಲವು ಬಾರಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರು ನಮ್ಮಿಂದಲೇ ಎನ್ನುವ ಮಾತುಗಳು ಕನ್ನಡಿಗರನ್ನ ಕೆರಳಿಸಿವೆ. ಕನ್ನಡ ಕಲಿಯದ ಅನ್ಯ ಭಾಷಿಗರ ಕುರಿತಾದ ಇಂತಹ ಚರ್ಚೆ ನಡೀತಿರೋದು ಇದೇ ಮೊದಲಲ್ಲ. ಬೆಂಗಳೂರಲ್ಲಿ ಉದ್ಯೋಗಾವಕಾಶಗಳಿಗಾಗಿ ಹೊರ ರಾಜ್ಯಗಳಿಂದ ಬಂದವರು ಕನ್ನಡವನ್ನ ಕಲಿಯಬೇಕು, ಇಲ್ಲಿನ ನೆಲ, ಜಲ, ಭಾಷೆ ಬೆಲೆ ಕೊಡಬೇಕು ಎಂಬುದು ಕನ್ನಡಿಗರ ವಾದ. ಇದೇ ವಿಚಾರವಾಗಿ ಉತ್ತರ ಭಾರತೀಯರಿಗೂ ಕನ್ನಡಿಗರಿಗೂ ಸಾಮಾಜಿಕ ಜಾಲತಾಣಗಳಲ್ಲಿ ವಾಕ್ಸಮರ ನಡೆಯುತ್ತಲೇ ಇರುತ್ತೆ. ಕನ್ನಡ ಭಾಷೆಯ ವಿಚಾರಕ್ಕಾಗಿ ಹಲವರು ಉತ್ತರ ಭಾರತೀಯರು ಕನ್ನಡಿಗರ ಜೊತೆ ಕಿರಿಕ್ ಮಾಡಿಕೊಂಡಿದ್ದಿದೆ. ಕನ್ನಡ ಕರ್ನಾಟಕದ ಮಾತೃಭಾಷೆ. ದಕ್ಷಿಣ ಭಾರತೀಯರು ಎಲ್ಲೇ ಹೋದ್ರೂ ಅಲ್ಲಿನ ಭಾಷೆ ಕಲಿತು ಅಲ್ಲಿನ ಜನರ ಜೊತೆ ಬೆರೀತಾರೆ. ಆದ್ರೆ ಉತ್ತರ ಭಾರತೀಯರು ಹಾಗಲ್ಲ. ಕನ್ನಡ ಬರಲ್ಲ ಎನ್ನುತ್ತಲೇ ಬೆಂಗಳೂರಲ್ಲೇ ಬದುಕು ನಡೆಸಿಬಿಡ್ತಾರೆ. ಇನ್ನು ಅನ್ಯ ಭಾಷಿಗರ ಜೊತೆಗಿನ ವಾಗ್ವಾದದಲ್ಲಿ ಕನ್ನಡಿಗರ ನಿರಾಭಿಮಾನವೂ ಎದ್ದು ಕಾಣುತ್ತೆ. ಕನ್ನಡ ಕಲಿಯದಿದ್ದರೆ ಬದುಕೋದು ಕಷ್ಟ ಎನ್ನುವಂತಹ ವಾತಾವರಣವನ್ನ ಕನ್ನಡಿಗರೇ ನಿರ್ಮಿಸಬೇಕಿತ್ತು. ಆದ್ರೆ ಕನ್ನಡಿಗರು ಅದನ್ನ ಮಾಡಿಲ್ಲ. ಬಹುಭಾಷಾ ಪಂಡಿತರಾದ ಕನ್ನಡಿಗರು ಅನ್ಯ ಭಾಷಿಕರ ಜೊತೆಗೆ ಅವರದ್ದೇ ಭಾಷೆ ಮಾತಾಡಿ ಬಿಡ್ತಾರೆ. ಹೀಗಾಗಿ ಅವರು ಕೂಡ ಕನ್ನಡವನ್ನ ಕಲಿಯುವ ಪ್ರಯತ್ನವನ್ನ ಮಾಡಲ್ಲ. ಹೀಗಾಗಿ ಭಾಷೆ ಅನ್ನೋದು ಕೇವಲ ಚರ್ಚೆಯ ವಿಷಯವಾಗಿದೆಯೇ ಹೊರತು ಕಲಿಯುವ ಪ್ರಯತ್ನವಾಗಿಲ್ಲ. ಮೊದಲು ಅನ್ಯ ಭಾಷಿಕರ ಜೊತೆ ಕನ್ನಡಿಗರು ಮಾತೃಭಾಷೆಯಲ್ಲಿಯೇ ಮಾತನಾಡಬೇಕಿದೆ. ಅಷ್ಟೇ ಅಲ್ಲ, ಉದ್ಯೋಗ ಅರಸಿ ಬಂದವರು ಸ್ಥಳೀಯ ಭಾಷೆ, ಸಂಸ್ಕೃತಿಯನ್ನ ಕಲಿಯಬೇಕು. ಒಟ್ಟಿನಲ್ಲಿ ಉತ್ತರ ಭಾರತೀಯರಿಗೆ ಬೆಂಗಳೂರು ಕ್ಲೋಸ್ ಅನ್ನೋದು ಚರ್ಚೆಯಂತೂ ಹುಟ್ಟುಹಾಕಿದೆ.